ಜಿಬಿಎ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಈ ಎಲ್ಲ ಚುನಾವಣೆಗಳಿಗೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದಕ್ಕಾಗಿ ಈ ಬಾರಿ ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆಯನ್ನು ಮಾಡಬೇಕು ಅಂತ ನಿರ್ಧಾರವನ್ನು ಕೂಡ ಮಾಡಿದೆ. ಇದಕ್ಕೆ ಬಿಜೆಪಿ ನಾಯಕರು ಬೇಡ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ಈಗ ಏನು ಈ ಬ್ಯಾಲೆಟ್ ಪೇಪರ್ನಲ್ಲೇ ಚುನಾವಣೆ ಆಗಬೇಕಂತ ಹೇಳಿ ನಿರ್ಧಾರ ಮಾಡಿದೆಯಲ್ಲ, ಅದ್ರ ಬಗ್ಗೆ ಆರ್ ಅಶೋಕ್ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ತುಗುಲಕ್ ತರ ಆಡ್ತಾ ಇದೆ, ಇದು ಸರಿಯಲ್ಲ. ಅವನು ಎಡಬಿಡಂಗಿ, ಇವರು ಕೂಡ ಎಡಬಿಡಂಗಿ. ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅವ್ರು ನಡೆದುಕೊಳ್ತಾ ಇದ್ದಾರೆ, ತುಗ್ರಕ್ ರೀತಿಯಲ್ಲಿ ಆಡ್ಕೊಳ್ತಾ ಇದ್ದಾರೆ. ಅವನು ಹಂಗೆ ಆಡ್ತಾ ಇದ್ದ, ಇವರು ಹಂಗೆ ಆಡ್ತಾ ಇದ್ದಾರೆ. EVM ಏನಿದೆ ಆ ಮಿಷಿನನ್ನು, ವೋಟಿಂಗ್ ಮಿಷಿನ್ನು, ಅದನ್ನು ನಾವು ತಂದಿದ್ದ ಅಲ್ಲ, ಕಾಂಗ್ರೆಸ್ ಪಕ್ಷನೇ ಅದನ್ನು ತಂದಿದ್ದು. ನಮ್ಮ ಮೇಲೆ ಸುಮ್ಮನೆ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇದೆ, ಆ ಸೋಲಿಗೆ ಕಾರಣವನ್ನು ಹುಡುಕೋದನ್ನು ಬಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಜನರನ್ನು ಇವರು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಆರ್ ಅಶೋಕ್ ಹೇಳ್ತಾ ಇರುವಂಥದ್ದು, ಚುನಾವಣೆ ಏನಿದೆ ಅದನ್ನು ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಮಾಡುತ್ತೆ, ಅವರೇ ನಡೆಸ್ತಾರೆ. ಮೊದಲೇ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ ಇದೆ ನಿಮಗೆ. ಇನ್ನು ಈಗೇನಾದರೂ ನೀವು ಮಾಡ್ತಾ ಹೋದರೆ, ಹಂಗೆ ಏನಾದರೂ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ತುಗುಲಕ್ ಗುರು ಆಗಿಬಿಡ್ತಾನೆ, ಇದು ಸರಿಯಲ್ಲ. ನಿಮ್ಮ ಮನೆತನದವನ್ನು ಬಿಟ್ಟು ಬೇರೆಯವ್ರಿಗೆ, ಹೊಸಬರಿಗೆ ಸ್ಥಾನವನ್ನು ಕೊಡಿ, ಆವಾಗ ನಿಮ್ಮ ಪಕ್ಷ ಉದ್ಧಾರ ಆಗುತ್ತೆ. ಇಲ್ಲಾಂದ್ರೆ ಹಿಂಗೆ ಇರುತ್ತೆ. ಹೆಸರಿಗೆ ಮಾತ್ರ ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ದಾರೆ ಅವರು AICC ಅಧ್ಯಕ್ಷ ಆಗಿದ್ದಾರೆ. ಆದರೆ ಉಳಿದಂತಹ ಎಲ್ಲ ತೀರ್ಮಾನ ನಿರ್ಧಾರವನ್ನು ಗಾಂಧಿ ಮನೆಯವರೇ ಮಾಡ್ತಾರೆ. ಗಾಂಧಿ ಮನೆಯಲ್ಲೇ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಕಾಂಗ್ರೆಸ್ ಪಕ್ಷ ತುಗುಲಕ್ ಥರ ಆಡ್ತಾ ಇದೆ. ಆ ತುಗುಲಕ್ ಏನಿದ್ದ ಅವನು ಒಂದು ರೀತಿಯಲ್ಲಿ ಎಡಬಿಡಂಗಿ ಆಗಿದ್ದ. ಈ ಕಾಂಗ್ರೆಸ್ ಪಕ್ಷದವರು ಕೂಡ ಅದೇ ರೀತಿಯಾಗಿ ಆಡ್ತಾ ಇದ್ದಾರೆ, ಇದು ಸರಿಯಲ್ಲ. ಕೆಲವೊಂದು ನಿರ್ಧಾರ ಏನಿದೆ, ನಾವು ಬೆಳೆಯುತ್ತಿರುವಂತಹ ಈ ಯುಗದಲ್ಲಿ ತಂತ್ರಜ್ಞಾನವನ್ನು ಯೂಸ್ ಮಾಡಿಕೊಳ್ಬೇಕು. ಆದರೆ ಇವರು ಹಳೆ ಕಾಲಕ್ಕೆ ಹೋಗ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ ಹಿಂದೆ ಇತ್ತು, ಮತ್ತು ನಾವು ಹಳೆ ಕಾಲಕ್ಕೆ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ನೀವು ಹಿಂಗೆ ಆಡಿದ್ರೆ ತುಗುಲಕ್ ನಿಮ್ಮ ಗುರು ಆಗ್ತಾನೆ. ಮೊದಲೇ ನಿಮಗೆ ಜಾಸ್ತಿ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ, ಅದಕ್ಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಈ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತೆ, ನಿಮ್ಗೆ ಯಾಕೆ ಬೇಕು? ಕಾಂಗ್ರೆಸ್ ಸರ್ಕಾರ ಏನಿದೆ ನೀವು ಮಾಡ್ತಾ ಇರುವಂಥದ್ದು ಸರಿಯಲ್ಲ, ನಿರ್ಧಾರ ಸರಿಯಲ್ಲ. ಬ್ಯಾಲೆಟ್ ಪೇಪರ್ ಯಾಕೆ ಬೇಕು? EVM ಮಿಷಿನ್ ಇದೆ, ಅದನ್ನು ತಂದಿರೋದು ಕೂಡ ನೀವೇ, ನಾವೇನು ತಂದಿಲ್ಲ. ಹೀಗಿರುವಾಗ ಇದ್ರ ಬಗ್ಗೆ ಅನುಮಾನ ನಿಮಗೆ ಯಾಕೆ? ಹೆಸರಿಗೆ ಮಾತ್ರ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಾಡಿ ಸುಮ್ಮನೆ ಕೂರಿಸಿದಿರಿ ಅಷ್ಟೇ. ಆದರೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಯಾರು? ಗಾಂಧಿಯವರ ಕೂಟ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವರೇ ನಿರ್ಧಾರ ತೆಗೆದುಕೊಳ್ತಾರೆ. ಎಲ್ಲ ಮಹತ್ವವಾದಂತಹ ನಿರ್ಧಾರಗಳು ಗಾಂಧಿಯವರ ಮನೆಯಲ್ಲೇ ಆಗುತ್ತೆ ಅಂತ ಹೇಳಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ತೊಗಲಕ್ಕಿದ್ದ, ಅವನು ಹಂಗೆ ಎಡಬಿಡಂಗಿ, ಅವನು ಇವರು ಒಂಥರ ಎಡಬಿಡಂಗಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನು ಅಟಲ್ ಬಿಹಾರಿ ವಾಜಪೇಯಿ ತಂದ್ರ? ರಾಜೀವ್ ಗಾಂಧಿ ತಂದಿದ್ದು. ರಾಜೀವ್ ಗಾಂಧಿ ಮೇಲೇನೆ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ಅಂದ್ರೆ ಯಾಕೆ ತಂದ್ರಿ ಇವಾಗ? ಈಗ ಮತ್ತೆ ದೇಶದ ಜನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋರ್ಟ್ಗಳು ದೃಢೀಕರಣ ಮಾಡಿದೆ, ನಮ್ಮೆಲ್ಲ ಕೋರ್ಟ್ಗಳು. ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದ್ರಿಂದ ಆ ಸೋಲಿಗೆ ಕಾರಣ ಏನು ಹುಡ್ಕೋದು ಬಿಟ್ಬಿಟ್ಟು ಆ ಲೀಡರ್ಶಿಪ್ ಇಲ್ದಿರ ಸೋಲ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರೇ, ಹಲವಾರು ನಾಯಕರು, ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದನ್ನು ಸರಿಪಡಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗ ಮತ್ತೆ ಬ್ಯಾಲೆಟ್ ಪೇಪರು ಅಂದರೆ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಮತ್ತೆ MLA ಎಲೆಕ್ಷನ್ನು, MP ಎಲೆಕ್ಷನ್ ಇವರೇನು ನಡೆಸಲ್ಲ, ಅದು ಕೇಂದ್ರದ ಚುನಾವಣೆ ಆಯೋಗ ನಡೆಸ. ಜನ ಒಂದು ಸಿಸ್ಟಮ್ಗೆ ಅಟ್ಯಾಚ್ ಆಗಿದ್ಮೇಲೆ ಮತ್ತೆ ಅದನ್ನು ಬದಲಾವಣೆ ಮಾಡಿದ್ರೆ ಈ ಥರ ತೊಗಲಕ್ಕಂತಾರೆ ನಿಮ್ಮನ್ನು. ಮೊದಲೇ ನಿಮಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ, ಈ ಥರ ಆಡ್ತಾ ಇದ್ರೆ ಈ ತೊಗಲಕ್ಕೇ ನಿಮ್ಮ ಗುರು ಆಗೋತಾರೆ, ಲಾಸ್ಟಿಗೆ ನಿಮ್ಮ ದೇವರಾಗೋತಾರೆ ತೊಗಲಕ್ಕೆ. ಈ ಥರ ಆಟ ಆಡೋದನ್ನ ಬಿಟ್ಬಿಡಿ. ನಿಮಗೆ ಸೋಲಕ್ಕೆ ಏನು ಕಾರಣ ಫಸ್ಟ್ ಹುಡ್ಕೊಳ್ಳಿ. ನಿಮ್ಮ ಮನೆತನದ ಹೆಸರಿದೆಯಲ್ಲ ಅವ್ರನ್ನೆಲ್ಲ ಬಿಟ್ಟು ಹೊಸದಕ್ಕೆ ನಾಯಕತ್ವ ಕೊಡಿ. ಅವಾಗ ಸೋಲು ಗೆಲುವಿಗೆ ಏನಾದ್ರೂ ಚರ್ಚೆ ನಡೀತೈತೆ. ನಿಮ್ಮ ಮನೆತನ ಎಲ್ಲರೂ ಅಧ್ಯಕ್ಷ ಸುಮ್ಮನೆ ಹೆಸರಿಗೆ ಮಾತ್ರ ಖರ್ಗೆ, ಇನ್ನು ಅಪೋಸಿಷನ್ ಲೀಡ್ರು ನೀವೇ. CWC ಅದನ್ನು ಸೋನಿಯಾ ಗಾಂಧಿಯವರೇ ಎಲ್ಲ ಹೇಳ್ದಂಗೆ. ಈಗ ಪ್ರಿಯಾಂಕಾ ಜನರಲ್ ಸೆಕ್ರೆಟರಿ ಏನೋ ಆಲ್ ಇಂಡಿಯಾ,
ಯಾವ ಪೋಸ್ಟ್ ಕೊಡಿಸಿದ್ದೀರ ಬೇರೆಯವ್ರಿಗೆ? ಎಲ್ಲ ನಿಮ್ಮ ಮನೆಯಲ್ಲೇ ತೀರ್ಮಾನ, ಕಾಂಗ್ರೆಸ್ ಮನೆಯಲ್ಲೇ ತೀರ್ಮಾನ. ಎಲ್ಲ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಕಾಂಗ್ರೆಸ್ ಪಾರ್ಟಿನ ಇವತ್ತು ಹಾಳು ಮಾಡಿರೋದೇ ಅವ್ರ ಮನೆತನ. ಈ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ತೊಗಲಕ್ಕಿದ್ದ, ಅವನು ಹಂಗೆ ಎಡಬಿಡಂಗಿ, ಅವನು ಇವರು ಒಂಥರ ಎಡಬಿಡಂಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.